ಇರಾನ್ ವಿರುದ್ಧದ ಯುದ್ಧದಲ್ಲಿ ಅಮೆರಿಕಕ್ಕೆ ಶಾಕ್ ಎದುರಾಗಿದೆ. ಅಮೆರಿಕದ ಇಂಧನ ತುಂಬುವ ವಿಮಾನ ಪತನವಾಗಿರುವುದಿಲ್ಲ. ಇರಾನ್ ಕ್ಷಿಪಣಿ ದಾಳಿಗೆ ಅಮೆರಿಕದ ವಿಮಾನ ಪತನವಾಗಿದೆ. ಇದು ವಿಮಾನಗಳಿಗೆ ಇಂಧನ ತುಂಬುವಂಥ ವಿಮಾನ ಇದೆ. ಆ ವಿಮಾನವನ್ನು ಹೊಡೆದುರುಳಿಸಿರುವುದಾಗಿ ಇರಾನ್ ಹೇಳ್ತಾ ಇರೋದಿಲ್ಲ. ಅಮೆರಿಕದ ಇಂಧನ ತುಂಬುವಂಥ ವಿಮಾನ ಪತನ ಆಗಿದೆ. ವೆಸ್ಟ್ ಇರಾಕ್, ಪಶ್ಚಿಮ ಇರಾಕ್ನಲ್ಲಿ ಪತನವಾಗಿರೋದು ಈ ಒಂದು ವಿಮಾನ. ಕ್ಷಿಪಣಿ ದಾಳಿಯಲ್ಲಿ ಅಮೆರಿಕದ 6 ಸಿಬ್ಬಂದಿ ಇದರಲ್ಲಿ ಸತ್ತಿದ್ದಾರೆ ಅಂತ ಕೂಡ ಶಂಕೆ ಇದೆ. ಸಿಬ್ಬಂದಿಗೋಸ್ಕರ ಅಮೆರಿಕ ಸೇನೆಯಿಂದ ಶೋಧ ಕಾರ್ಯ ಒಂದು ಕಡೆ ಮುಂದುವರೆದಿದೆ. ಇರಾಕ್ನ ವಾಯು ನೆಲೆಯಲ್ಲಿ ಸಂಚರಿಸ್ತಾ ಇದ್ದಾಗ ಏನು ಹೇಳುತ್ತೆ ಅಮೆರಿಕ, ಇರಾನ್ನ ಏರ್ ಸ್ಪೇಸ್ ಇದೆಯಲ್ಲ, ಇರಾನ್ಗೆ ಸಂಬಂಧಪಟ್ಟಂಥ ಆಗಸ ಇದೆಯಲ್ಲ, ಅದು ಮುಕ್ತವಾಗಿದೆ. ನಾವು ಇಸ್ರೇಲ್ ಅವರು ಯಾವ ಬೇಕಾದರೂ ಹಾರಾಡ್ತೀವಿ ಅದ್ರ ಮೇಲೆ ಅಂತ. ಅಂದರೆ ಅಷ್ಟರ ಮಟ್ಟಿಗೆ ಇರಾನ್ನ ಸ್ಕೈ ಮೇಲೆ ನಮ್ಮ ಹಿಡಿತಾ ಇದೆ ಅಂತ ಒಂದು ಕಡೆ ಅವ್ರು ಹೇಳ್ಕೊಳ್ತಾ ಇದ್ದಾರೆ. ಇಲ್ಲೇನಾಗಿದೆ, ಇರಾಕ್ನ ವಾಯುನೆಲೆಯಲ್ಲಿ ಸಂಚರಿಸ್ತಾ ಇರಬೇಕಾದ್ರೆ ಇರಾನ್ನಿಂದ ಅದರ ಮೇಲೆ ದಾಳಿಯಾಗಿದೆ ಅಂತ. ಇರಾಕ್ನಲ್ಲಿದ್ದಾಗಲೇ ನಮಗೆ ಗೊತ್ತಿಲ್ಲ ಇದೆಷ್ಟರ ಮಟ್ಟಿಗೆ ಇದನ್ನು ನಾವು ಹೇಳಬಹುದು ಅಂಥೇಳಿ. ಇರಾನ್ ಆಗಸ ನಮ್ಮದು, ಇರಾನ್ ಅವರ ಒಂದು ಆ ವಾಯು ಪ್ರದೇಶ ಇತ್ತಲ್ಲ, ಆ ಪ್ರದೇಶದ ಮೇಲೆ ಕಂಪ್ಲೀಟ್ ಕಂಟ್ರೋಲ್ ತೊಗೊಂಡಿದ್ದೀವಿ ಅಂತೇಳಿ ಅಮೆರಿಕ ಹೇಳ್ತಾ ಇದ್ದದ್ದು. ಇರಾನ್ ಮೇಲೆ ಅಷ್ಟು ಕಂಟ್ರೋಲ್ ತೊಗೊಂಡಿದ್ದಿದ್ರೆ, ಅದೇ ನಿಜವಾಗಿದ್ದಿದ್ರೆ, ಇರಾಕ್ನ ವಾಯುನೆಲೆಯಲ್ಲಿ ಅಮೆರಿಕದ ವಿಮಾನ ಒಂದು ಹಾರಾಡ್ತಾ ಇದ್ದಾಗ ಅದನ್ನು ಇರಾನ್ ಹೊಡೆದಾಕಿದೆ ಅಂತ ಹೇಳಿದ್ರೆ, ಇರಾಕಲ್ಲಿ ಬಂದಾಗ ಇವ್ರು ಬಿಟ್ಟಿಲ್ಲ ಅಂದರೆ ಇರಾನ್ ಮೇಲೆ ಬಂದರೆ ಬಿಡ್ತಾರಾ? ಇದು ಟ್ರಂಪ್ ಸುಮ್ಮನೆ ಅದ್ರ ಬಗ್ಗೆ ಎಕ್ಸಾಜುರೇಟ್ ಮಾಡಿ ಉತ್ಪ್ರೇಕ್ಷಿತವಾಗಿ ಮಾತಾಡ್ತಿರೋದಾಗ ಗೊತ್ತಿಲ್ಲ. ವೈಮಾನಿಕ ಇಂಧನ ಭರ್ತಿಗೆ ಬಳಸುವಂಥ KC-135 ಟ್ಯಾಂಕರ್ ಅದನ್ನು ಹೊಡೆದಾಕಿದೆ ಇರಾನ್. ಇದೇ ವೇಳೆ ಇರಾಕ್ ಸಮುದ್ರ ವ್ಯಾಪ್ತಿಯಲ್ಲಿ 2 ಟ್ಯಾಂಕರ್ ನಾಶ ಆಗಿದೆ. ಘಟನೆಯಲ್ಲಿ ತೈಲ ಟ್ಯಾಂಕರ್ನಲ್ಲಿದ್ದಂಥ ಓರ್ವ ಸಿಬ್ಬಂದಿ ಕೂಡ ಸಾವನ್ನಪ್ಪಿರೋದು. ದಾಳಿ ಬಗ್ಗೆ ವಾಕ್ಸಮರ ನಡೆದಿದೆ. ಇರಾನ್ ವಿರುದ್ಧದ ಸೇನಾ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿತ್ತು ವಿಮಾನ. ಅಮೆರಿಕದ ಇಂಧನ ತುಂಬುವ ವಿಮಾನ ಇರಾಕ್ನಲ್ಲಿ ಬಿದ್ದಿದೆ. ಅದು ಅಮೆರಿಕದ KC-135 ಯುದ್ಧ ಟ್ಯಾಂಕರ್ ಪತನವಾಗಿದೆ ಅಂತ ಹೇಳಿ ಇದೀಗ ಅದರ ಬಗ್ಗೆ ಸಾಕಷ್ಟು ಒಂದು ವಾಕ್ಸಮರ ನಡೀತಾ ಇದೆ.